ವೇದಿಕೆಯ ಮೇಲೆ ಆಸೀನರಾದ ಗೌರವಾನ್ವಿತ ಹಿರಿಯರೇ, ವಿವಿಧ ಮಹಾವಿದ್ಯಾಲಯಗಳಿಂದ ಮತ್ತು ವಿಶ್ವವಿದ್ಯಾಲಯದಿಂದ ಭಾಗವಹಿಸಿರುವ ಮಕ್ಕಳ ಬಾಳಿಗೆ ಬೆಳಕನ್ನು ನೀಡುವ ಗುರುವೃಂದವೇ, ಈ ದೇಶದ ನೇತೃತ್ವವನ್ನು ವಹಿಸಿ ಮುಂದಿನ 50 ವರ್ಷಗಳ ಕಾಲ ದಿಕ್ಕನ್ನು ನಿರ್ಣಯ ಮಾಡತಕ್ಕಂಥ ಸೋಕಾಲ್ಡ್ ವಿದ್ಯಾವಂತರು ಅಂತ ನಾವೇನು ಕರಿತೇವೆ ಅಂಥ 5 ಲಕ್ಷ ಜನರ ಜೊತೆಗೆ ಸಂವಾದ ಮಾಡಿದ್ದಾರೆ ಇಂಗ್ಲಿಷ್ ಭಾಷೆ. ಕಾರಣ ಏನಂದರೆ, ಅವರು ಏನಾದರೂ ಅಪ್ಪಿತಪ್ಪಿ ಸಾಲಿ ಕಲ್ತಿದ್ರಂದ್ರೆ ರಮೇಶ್ ಬಲಿದ್ ಹಿಂಗೆ ಆಗ್ತಿದ್ದಿಲ್ಲ. ಇವತ್ತು ಈ ಸೀಕ್ರೆಸಿ ಹೇಳ್ತೇನೆ ನಾನು. ಅವ್ರ ಜೊತೆಗೆ ಯಾರ್ಯಾರು ಹೋಗ್ಲಿಕ್ಕೆ ಬಂದಿದ್ರು, ಯಾರು PUC ಕಲ್ತವ್ರಿದ್ದರು, ಯಾರು ಮೆಟ್ರಿಕ್ ಕಲ್ತವ್ರಿದ್ದರು, ಸ್ವಲ್ಪ ಏನಾದರೂ ಕಂಪ್ಯೂಟರ್ ಕಲ್ತರಾಯಿತು, ಸ್ವಲ್ಪ ಏನಾದರೂ ಇಂಗ್ಲಿಷ್ ಕಲ್ತರಾಯಿತು, ನಮಗೆ ಜಲ್ದಿ ಒಂದು ನೌಕರಿ ಸಿಗ್ತದೆ ಅಂತ ಆಸೆಯಿಂದ 6 ತಿಂಗಳು ಟ್ರೈನಿಂಗ್ ಹೋದರು. ಬಟ್ ರಮೇಶ್ ಬಲಿ ಬಕ್ಷೀರು, ಅವನಿಗೆ ಆ ಅಂದ್ರೆ ಗೊತ್ತಿಲ್ಲ, ಆ ಅಂದ್ರೆ ಗೊತ್ತಿಲ್ಲ, ಎ ಅಂದ್ರೆ ಗೊತ್ತಿಲ್ಲ, ಬಿ ಅಂದ್ರೆ ಗೊತ್ತಿಲ್ಲ. ಬಟ್ ಅವ್ರ ಸ್ಲೇಟ್ ಖಾಲಿ ಪ್ಲೇನ್ ಸ್ಲೇಟ್ ಇತ್ತು, ಅದ್ರ ಮೇಲೆ ಏನೂ ಗೀಚಿದ್ದಿಲ್ಲ. ನಮ್ಮಲ್ಲಿ ನಮ್ಮ ತಲೆಯಾಗ 100 ಬರೆದಿರ್ತಾವೆ, ತಿಳಿತಿಲ್ಲ. ತಾಯಿಗೊಂದು ಆಸೆ, ತಂದಿಗೊಂದು ಆಸೆ, ದೋಸ್ತರಿಗೊಂದು ಆಸೆ, ನಮಗೊಂದು ಆಸೆ, ಶಾಲೆಯಾಗಿದ್ದು ಗುರುಗಳಿಗೆ ಒಂದು ಆಸೆ. ವಿ ಆರ್ ಅಂಡರ್ ಪ್ರೆಷರ್. ನಮ್ಮ ಸ್ಲೇಟ್ ಮ್ಯಾಗ ಏನೇನೋ ಗೀಚ್ಬಿಟ್ಟಿದ್ದಾರೆ, ಅವರೊಂದು ಗೀಚಿದ್ದಾರೆ, ಇವರೊಂದು ಗೀಚಿದ್ದಾರೆ, ನಾವೊಂದು ಗೀಚ್ಕೊಂಡಿದ್ದೀವಿ. ನಮ್ಮ ಕಾರುಣ್ಯದ ಇನ್ನೇನೇನೋ ಆಸೆಗಳು ನಮ್ಮ ನೆಕ್ಕರು ಕರ್ಕೊಂಡು ಹೋಗ್ತಾ ಇವೆ. ಬಟ್ ರಮೇಶ್ ಬಲೀದ್ ವಾಸ್ ಪ್ಲೇನ್ ಸ್ಲೇಟ್. ಹಾಗೆ ಮೊಬೈಲ್ ಕ್ಯಾಮ್ರಾದಿಂದ ಫೋಟೋ ತೆಗಿತೀವಿ, ಎದುರು ಏನಿರ್ತದೆ ಅದು ನೇರವಾಗಿ ಆ ಕ್ಯಾಮ್ರಾ ಸ್ವೀಕಾರ ಮಾಡುತ್ತದೆ. ಅವ್ರ ಸ್ಲೇಟ್ ಮೇಲೆ ಏನು ಬರೆದಿದ್ದಿಲ್ಲ. ಆ್ಯಸ್ ಇಟ್ ಈಸ್ ಈ ರಿಸೀವ್ಸ್ ಥ್ರೂ ಹಿಸ್ ಕ್ಯಾಮ್ರಾ. ರಾತ್ರಿ ಎಲ್ಲ ಕುಂತು ಓದ್ತಿದ್ರು. ಎಲ್ಲರೂ ಬರ್ಕೊಂಡ್ರೆ ಲ್ಯಾಪ್ಟಾಪ್ ಮೇಲೆ ಕೆಲಸ ಮಾಡ್ತಿದ್ರು, ಕಂಪ್ಯೂಟರ್ ಮೇಲೆ ಕೆಲಸ ಮಾಡ್ತಿದ್ರು. ಏನೇನು ಕೇಳೀನಿ, ಏನೇನು ಓದಿನಿ, ಅದನ್ನು ಹೇಗೆ ನಾನು ಕರಗತ ಮಾಡಿಕೊಳ್ಬೇಕು ಅಂತ. ಮತ್ತು ಅವನ ಕಣ್ಣು ಮುಂದೆ ಸಿನಿಮಾ ಬಂದಂಗೆ ಬರ್ತಿತ್ತು. ಮುಂಜಾನೆ ಹಿಡಿದು ಸಂಜೆವರೆಗೆ ನಡೆದಂಥ ಕ್ಲಾಸ್ಗಳು, ಅದರ ಮುಖಾಂತರ ತನ್ನನ್ನು ತಾನು ಪರಿಪೂರ್ಣ ಮಾಡಿಕೊಂಡ. ಯಾಕಂದರೆ ಇವನು ಶಾಲಿನೇ ಕಲ್ತಿದ್ದಿಲ್ಲ, ಅದಕ್ಕೆ ನೌಕರಿ ಮಾಡ್ತೀನಿ ಅನ್ನುವ ಕಲ್ಪನೆಯೇ ಇರಲಿಲ್ಲ, ಇನ್ಯಾವುದೇ ಆಸೆನೂ ಇರಲಿಲ್ಲ. ಸೊ ಹೀಗಾಗಿ ಬಿಕಾಸ್ ಹಿಸ್ ಸ್ಲೇಟ್ ವಾಸ್ ಪ್ಲೇನ್, ಸೊ ಹಿ ಬಿಕಮ್ ಸೋ ಗ್ರೇಟ್. ನಿಮಗೂ ನಾನು ಒಂದು ಮಾತು ಹೇಳ್ತೇನೆ, ಯಾವುದೇ ಒಂದು ಕೆಲಸವನ್ನು ಕೈಯಲ್ಲಿ ತೆಗೆದುಕೊಂಡಾಗ ನೀವು ಅದಕ್ಕೆ 100ಕ್ಕೆ 100 ಸಮರ್ಪಿತರಾಗಿರಬೇಕು. ಇನ್ನೊಂದು ತಲೆಯ 100 ವಿಚಾರಗಳನ್ನು ಹೊರಗಿಡಬೇಕು. ಇಫ್ ಐ ಹ್ಯಾವ್ ಟೇಕನ್ ಎನ್ MSW ಆ್ಯಂಡ್ ಇಟ್ ಈಸ್ ಮೈ ಚಾಯ್ಸ್. ಪ್ರಾರಂಭದಲ್ಲಿ ತಿಳಿಲಾರ್ದು ನಾನು ತಗೊಂಡಿದ್ದೇನೆ, ಆದರೆ ಇವತ್ತು ತಗೊಂಡ ಮೇಲೆ 100ಕ್ಕೆ 100 ಇದರಿಂದ ಒಳ್ಳೆಯ ಒಬ್ಬ ಸಾಮಾಜಿಕ ಕಾರ್ಯಕರ್ತನಾಗಿ ಹೊರಗೆ ಬರ್ತೇನೆ. ಇದು ಪ್ರತಿಯೊಬ್ಬ ವಿದ್ಯಾರ್ಥಿಯ ಕನಸಾಗಿದೆ. ಅದಕ್ಕೆ ಏನು ಬೇಕು? ಹಗಲು ರಾತ್ರಿ ದುಡಿಬೇಕು, ಪರಿಶ್ರಮ ಮಾಡಬೇಕು. ಮತ್ತು ನಮ್ಮ ಡಿಗ್ರಿ ಮುಗಿಸ್ಕೊಂಡು ನಾವು ಹೊರಗೆ ಬಂದರೆ ವಿ ಶುಡ್ ಕಮ್ ಔಟ್ ವಿತ್ ಮೋರ್ ಕಾನ್ಫಿಡೆನ್ಸ್. ಶಿಕ್ಷಣ ಅಂದರೆ ಏನು? ಜ್ಞಾನ ಅಂದರೆ ಏನು? ಬೆಳಕಂದರೆ ಏನು? ಅರಿವು ಅಂದರೆ ಏನು? ನಾವು ದಿನನಿತ್ಯ ಓದಿದ ಮೇಲೆ ಅವತ್ತು ನಮ್ಮ ಆತ್ಮವಿಶ್ವಾಸ ಹೆಚ್ಚಿಗಾಗಬೇಕು, ಬದುಕನ್ನು ಎದುರಿಸುವ ಶಕ್ತಿ ಹೆಚ್ಚಿಗಾಗಬೇಕು. ಇವತ್ತು ದುರಂತ ನಮ್ಮ ದೇಶದಲ್ಲಿ ಹೆಂಗರ ಮಾಡಿ ಡಿಗ್ರಿ ಮುಗಿಯತನ, ಶಿಕ್ಷಣ ಮುಗಿಯತನ ಓದ್ತೀವಿ. ಓದೋದು ಮುಗಿದ ಮೇಲೆ 90% ಮಂದಿ ಕಣ್ಣು ಮುಂದೆ ಕತ್ತಲೆ ಬರುತ್ತದೆ. ಇನ್ನೇನು ಮಾಡುವುದು? ಏನು ಒಂದು ಬೋಗಸ್ NGO ಮಾಡಿ ಸರ್ಕಾರವತ್ತ ಗಿಟ್ಟಿಸ್ಕೊಂಡು ಅದರ ಮೇಲೆ ಮನೆ ಕಟ್ಟಬೇಕಾ? ಒಂದು ವಿಚಿತ್ರವಾದ, ಇದು ಬರೀ ನಿಮಗೆ ಅಲ್ಲ, ಪ್ರತಿಯೊಬ್ಬರ ಮುಂದೆ ಕಾಡ್ತಕ್ಕಂಥ ಸಮಸ್ಯೆ. ಮತ್ತು ದೇಶದಲ್ಲಿ ಈ ಸಮಸ್ಯೆ ಎಷ್ಟು ಮಟ್ಟಿಗೆ ಉಲ್ಬಣಗೊಂಡಿದೆ.
ಇತ್ತೀಚಿನ ಒಂದು ಅತ್ಯಂತ ಸೀರಿಯಸ್ ಅಧ್ಯಯನ ಹೇಳ್ತೀನಿ, ದಯಮಾಡಿ ಇದಕ್ಕಾಗಿನೇ ನೌಕರಿ ಮಾಡಲಿರ್ತಂದ್ರೆ ಮಾಡಬೇಡಿ. ಇವತ್ತು ಈ ದೇಶಕ್ಕೆ ಎರಡು ಕಣ್ಣುಗಳು ಅಂತ ಕರೆದರೆ ಒಂದು IAS ಅಂತ ಕರಿತೀವಿ, ಒಂದು IIT ಅಂತ ಕರಿತೀವಿ. IAS ಓದಿದವರು ಇಡೀ ದೇಶದ ವ್ಯವಸ್ಥೆಯನ್ನು ನಿಯಂತ್ರಣ ಮಾಡ್ತಾರೆ. IIT ಕಲಿತವರು ಇಡೀ ದೇಶದ ಎಲ್ಲ ಉದ್ದಿಮೆ ವ್ಯವಸ್ಥೆಗಳನ್ನು ನಿಯಂತ್ರಣ ಮಾಡ್ತಾರೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಭಾರತದಲ್ಲಿ ಇವತ್ತು ಸುಮಾರು ವಿವಿಧ ರೀತಿಯ 60-70 ಮಿಕ್ಕಿದ IITಗಳಿವೆ. ಬಹಳ ದುಃಖದಿಂದ ಹೇಳಬೇಕಾಗುತ್ತದೆ, ಹುಟ್ಟಿದ್ದು ಭಾರತದಲ್ಲಿ, ಓದಿದ್ದು ಭಾರತದಲ್ಲಿ, ಕಲಿತಿದ್ದು ಭಾರತದಲ್ಲಿ, ಅನ್ನ ನೀರು ಭಾರತದ್ದು. ಆದರೆ 100ಕ್ಕೆ 92 ಜನ ಅದು ಎಂದು ಹುಟ್ಟಿದೆ ಅವತ್ತಿನಿಂದ ಈ ದೇಶದ ಅತ್ಯಂತ ಬುದ್ಧಿವಂತ ವ್ಯಕ್ತಿ ಎಲ್ಲಿ ಹೋಗಿದ್ದಾರಂದರೆ ಮಲ್ಟಿನ್ಯಾಷನಲ್ ಕಂಪನಿಗೆ ಸೇವೆ ಮಾಡಿ. ಅನ್ನ ನೀರು ಭಾರತ ಮಾತೆಯದು, ಈ ದೇಶದಲ್ಲಿ ರೈತರು ಸುರಿಸಿದಂತಹ ಬೆವರಿನಿಂದ ಪಡೆದದ್ದು. ಆದರೆ ಸೇವೆ ಯಾರು ಈ ದೇಶದ ಕೋಟಿ ಕೋಟಿ ಜನರ ರಕ್ತವನ್ನು ಹೀರ್ತಾರೆ, ನಮ್ಮ ಮುಖಾಂತರ ನಮ್ಮ ಜನರ ರಕ್ತವನ್ನು ಹೀರಲಿಕ್ಕೆ ನಾವು ದೊಡ್ಡ ದೊಡ್ಡ ಹುದ್ದೆಗೆ ಹೋಗ್ತೇವೆ. IAS ಬಗ್ಗೆ ಹೇಳ್ತೇವೆ. ಇದು ನಾನು ಹೇಳಿದಲ್ಲ, ಒಬ್ಬ IAS ಅಧಿಕಾರಿ, ಯಾರಿಗೆ ಕರ್ನಾಟಕದಲ್ಲಿ ಅತ್ಯಂತ ಪ್ರಾಮಾಣಿಕ IAS ಅಧಿಕಾರಿ ಅಂತ ಖ್ಯಾತಿ ಇದೆ. ಆ ಪ್ರಾಮಾಣಿಕತೆಯನ್ನು ಉಳಿಸಿಕೊಂಡು ನಿವೃತ್ತಿ ಆಗಬೇಕಾದ್ರೆ ಜೀವನದಲ್ಲಿ ಭಯಂಕರ ಕಷ್ಟಗಳನ್ನು ಸಹಿಸಿದ್ದಾನೆ. ಒಂದು ಕಾಲದಲ್ಲಿ ಕಲಬುರಗಿಯಲ್ಲಿಯೂ ಸಹ ಡೆಪ್ಟಿ ಕಮಿಷನರ್ ಆಗಿ ಕೆಲಸ ಮಾಡಿದ್ದಾರೆ. ಅವರು ಹೇಳುತ್ತಾರೆ, ಒಂದು ದಿವಸ ತಮ್ಮ ಮನೆಯ ಮೇಲ್ಮಹಡಿಯಲ್ಲಿ ಕರ್ಕೊಂಡೊಯ್ದು, ಇದು ನಮ್ದೆಲ್ಲ IAS ಮಂದಿಯವರ ಕಾಲನಿ. ಪಾಟೀಲ್ಜಿಯವರೇ, 100ಕ್ಕೆ 85ರಿಂದ 90 ಜನ ಯಾರು ಇವರೆಲ್ಲ ರಿಟೈರ್ ಆಗ್ತೀವಿ, ಅದರಲ್ಲಿ 100ಕ್ಕೆ 90 ಜನ ಕನಿಷ್ಠ ಇವರ ಕಪ್ಪು ಹಣ ಎಷ್ಟು ಅಂದರೆ 1,000 ಕೋಟಿ ಇರುತ್ತದೆ. ತಾಯಿಯ ಹಾಲೇ ವಿಷವಾಗಿದ್ದರೆ ಮಗು ಬದುಕಲಿಕ್ಕೆ ಸಾಧ್ಯ ಇದೆಯಾ? 2 ಸ್ತನಗಳಿವೆ, ಒಂದು IAS, ಇನ್ನೊಂದು IIT. ಆ ಹಾಲವೇ ಕೃಷ್ಣನನ್ನು ಕೊಲ್ಲಿಕ್ಕೆ ತಯಾರಾದ ಮಹಾರಾಕ್ಷಸಿ ಪುತ್ನಿಯ ಹಾಲಾದರೆ ಈ ದೇಶ ಹೇಗೆ ಉಳಿಬೇಕು ಮಕ್ಕಳೇ? ಇದೊಂದು ಬಿಡಿಸಲಾರದಂತಹ ಸಮಸ್ಯೆ ಇದೆ. ಯಾಕೆ ನೀವು ನೌಕರಿ ಮಾಡಬೇಕಂತೀರಿ? ನಮ್ಮ ದೇಶದಲ್ಲಿ ಇವತ್ತೂ ಸಹ ಒಂದು ಪ್ರಸಿದ್ಧವಾದಂತಹ ಸಂಸ್ಕೃತ ಶ್ಲೋಕ ಇದೆ. ಜಗತ್ತಿನಲ್ಲಿ 3 ಅಮೂಲ್ಯವಾದಂತಹ ರತ್ನಗಳಿವೆ, 3 ಅಮೂಲ್ಯವಾದಂತಹ ರತ್ನಗಳಿವೆ: ಅನ್ನ, ನೀರು, ನಾಲಿಗೆ. ಅನ್ನ, ನೀರು, ನಾಲಿಗೆ. ಅನ್ನ ಬರೋದಂದ್ರೆ, ಅನ್ನ ಅಂದರೆ ಮಣ್ಣು, ಎಲ್ಲಿಂದ ನಮಗೆ ಸಿಗುತ್ತದೆ. ಆದರೆ ಆ ಶ್ಲೋಕದ ಕೊನೆಯಲ್ಲಿ ಒಂದು ವಾಕ್ಯ ಹೇಳ್ತಾರೆ, ಮೂರ್ಖರು ಮಾತ್ರ ಕಲ್ಲಿನ ಚೂರಿಗೆ ಬಹಳ ಬೆಲೆ ಬಾಳುವ ವಸ್ತು ಅಂತ ತಿಳ್ಕೊಳ್ತಾರೆ. ಕೊಹಿನೂರು ರತ್ನ ಅಂದರೆ ಬಹಳ ಬೆಲೆ ಬಾಳುವುದು ಅಂತ ನಾವು ಕರಿತೀವಿ. ಒಳ್ಳೆಗೆ ಹಾಕಿದಂತಹ ಬಂಗಾರದ ಆಭರಣದಲ್ಲಿ ಒಂದು ಹೊಳೆಯ ವಸ್ತು ನಮ್ಮ ಕರಳಲ್ಲಿ ಬಿತ್ತು ಅಂದರೆ ನಾವೇ ಏನೋ ಒಂದು ಆಕಾಶದಿಂದ ಬಂದವರು ಅಂತ ತಿಳ್ಕೊಳ್ತೇವೆ. ಆದರೆ ಅದು ತಿನ್ನಲಿಕ್ಕೆ ಬರೋದಿಲ್ಲ, ಉಳ್ಳಿಕ್ಕೆ ಬರೋದಿಲ್ಲ. ನಿಮಗೆ 1000 ಜನ ಶತ್ರುಗಳನ್ನು ತಯಾರು ಮಾಡುತ್ತದೆ. 1000 ಜನ ಮನೆಯವರು ಶತ್ರುಗಳಾಗ್ತಾರೆ, ಆಪ್ತರು ಶತ್ರುಗಳಾಗ್ತಾರೆ, ಸಮಾಜದ ಕೆಂಗಣ್ಣಿಗೆ ಗುರಿಯಾಗ್ತಾರೆ. ಹಾಗಾಗಿ ಇವು ಯಾರ್ಯಾರು ಮನೆ ಹೋಗಿ ಇದೆಲ್ಲ ಮಾಡ್ಯಾರ. ಹೀಗಿರುವಾಗ ಮಕ್ಕಳೇ, ನಿಜವಾದ ಬಂಗಾರ ಬೆಲೆ ಎಲ್ಲಿದೆ ಅಂತ ಆ ಮಣ್ಣಿನಲ್ಲಿ ಹುಡುಕದೇನೆ ಇವತ್ತು 1 ಎಕರೆ ಜಮೀನಲ್ಲಿ 10 ಕೋಟಿ ರೂಪಾಯಿ ಆದಾಯ ಪಡೆದಂತಹ ರೈತರನ್ನು ನಾವು ತೋರಿಸ್ತೀವಿ. ಇಷ್ಟೊಂದು ಇವನ್ ಬೆಂಗಳೂರಿನಲ್ಲಿ ಈ ಮೇಲಿನ ಸ್ಟೇಜಿನ ಅರ್ಧ ಭಾಗದಲ್ಲಿ ಒಂದು ಮನೆ ಕಟ್ಕೊಂಡು ಮೂಲೆಯಲ್ಲಿ
ಎದುರುಗಡೆ ಬರೀ ಗ್ರೀನ್ ಗಾಸ್ ಬೆಲ್ಲು ಪ್ರತಿ ವರ್ಷ 4-5 ಲಕ್ಷ ರೂಪಾಯಿ ಮನೆ ಮುಂದೆ ಹಾಕಲಿಕ್ಕೆ ಹಸಿರು ಹುಲ್ಲು ಬೆಳೆದವನ್ನಾಗ್ತಾರೆ. ಒಬ್ಬ ರಸ್ತೆ ಮೇಲೆ ಕುಳಿತು ಕಾಯಿಪಲ್ಯ ಮಾಡ್ತಕ್ಕಂಥ ವ್ಯಕ್ತಿ ಇವತ್ತು ಪ್ರಸಿದ್ಧ ಅಂತಾರಾಷ್ಟ್ರೀಯ 27 ದೇಶಗಳಲ್ಲಿ ಜೈನ್ ಪೈಪ್ಸ್ ಅಂತ ಹೇಳಿ ಫೇಮಸ್ ಆಗಿ ಒಂದು 3 ವರ್ಷಗಳ ಹಿಂದೆ ಸತ್ತರು. ತನ್ನ ಜೀವನದಲ್ಲಿ ಬದುಕಿರುವವರೆಗೆ 3 ಹಾರ್ಟ್ ಆಪರೇಷನ್ ಆದರೂ ಸಹ 18 ತಾಸು ಕೆಲಸ ಮಾಡಿ ಜಗತ್ತಿಗೆ ಒಂದು ದೊಡ್ಡ ಇತಿಹಾಸ ನಿರ್ಮಾಣ ಮಾಡಿ ಕೃಷಿ ಜಗತ್ತಿಗೆ ಅಪೂರ್ವವಾದಂತಹ ಕಾಣಿಕೆಯನ್ನು ಕೊಟ್ಟರು. ಇವತ್ತು ಅವರ ಗುಡ್ಡಗಳಲ್ಲಿ ಬೆಳೆದಂತಹ ಬಾಳೆಯ ಸಸಿಗಳು ವರ್ಷಕ್ಕೆ 1 ಕೋಟಿ ಸಸಿಗಳನ್ನು ಮಾರುತ್ತಾರೆ. ವರ್ಷಕ್ಕೆ 50 ಲಕ್ಷ ದಾಳಿಂಬೆ ಹಣ್ಣಿನ ಸಸಿಗಳನ್ನು ಮಾರಾಟ ಮಾಡ್ತಾರೆ. ಯಾರಿಗೆ ಇದ್ದ ಭೂಮಿಯ ಸದುಪಯೋಗ ಮಾಡ್ಕೋಬೇಕಂತ ಇಚ್ಛೆ ಇದೆ ಆ ಕಂಪನಿಯವರು ಬಂದು ಮಾರ್ಗದರ್ಶನ ಮಾಡ್ತಾರೆ. ಇದ್ದಂತಹ ಭೂಮಿ, ಮಣ್ಣು, ನೀರಿನ ಅನುಕೂಲತೆ ಇವೆಲ್ಲವುಗಳ ಮೇಲೆ ಗೈಡ್ ಮಾಡ್ತಾರೆ. ಡಿಗ್ರಿಯಲ್ಲಿ ನಾವು ದೊಡ್ಡವರಾಗುವುದಿಲ್ಲ. ನಿನ್ನೆ ದಿವಸ ಇದೇ ಸಭಾಂಗಣದಲ್ಲಿ ನಿಮ್ಮ ಹಾಗೆ ಡಿಗ್ರಿ ಪೋಸ್ಟ್ ಗ್ರಾಜ್ಯುಯೇಟ್ ಮಾಡಿರ್ತಕ್ಕಂಥ PUC ಓದಿರ್ತಕ್ಕಂಥ ಸುಮಾರು 1200 ಜನ ಕಲಬುರಗಿ ಜಿಲ್ಲೆಯ ವಿದ್ಯಾರ್ಥಿನಿಯರ ಜೊತೆಗೆ ಮಾತಾಡ್ತಕ್ಕಂಥ ಪ್ರಸಂಗ ಬಂತು. ಅವರಿಗೆ 2 ಉದಾಹರಣೆ ಹೇಳಿದೆ. ರಮೇಶ್ ಬಲಿ ಒಬ್ಬರೇ ಅಲ್ಲ, ಸಾಲು ಮರದ ತಿಮ್ಮಕ್ಕ, ಒಂದು ಗುಡಿಸಲಿನಲ್ಲಿ ವಾಸವಾಗಿರುವ ಹೆಣ್ಣು ಮಗಳು ಒಂದೊಂದು ಗಿಡಗಳನ್ನೇ ಹಚ್ಚಿ ಈ ದೇಶದ ಪ್ರಧಾನಮಂತ್ರಿ ಕಾಲು ಮುಟ್ಟಿ ನಮಸ್ಕಾರ ಮಾಡುವ ಮಟ್ಟಿಗೆ ಬೆಳೆದದ್ದನ್ನು ನಾನು ವಾಜಪೇಯಿಯವರು ಪ್ರಧಾನಮಂತ್ರಿಯಾಗಿದ್ದಾಗ ಸಜ್ಜನಗುಡ್ಡದ ಶರಣಮ್ಮ ಪಕ್ಕದ ರಾಯಚೂರು ಜಿಲ್ಲೆಯಲ್ಲಿ ಒಂದು ಮಠದಲ್ಲಿ ಒಂದು ಮೂಲೆಯಲ್ಲಿ ಸಣ್ಣ ಒಂದು ಜಾಗದಲ್ಲಿ ಇಟ್ಟುಕೊಂಡು ಮುಂಜಾನೆ 3 ಗಂಟೆಗೆ ಮಠಕ್ಕೆ ಬಂದು ಅಚ್ಚುಕಟ್ಟಾಗಿ ನೀಟಾಗಿ ಕಸವನ್ನು ಹೊಡೆದು ಕಸ ಹೊಡಿತಾ ಬಂದವರಿಗೆ, ಸ್ವಾಮಿಗಳಿಗೆ, ಊರು ಜನರಿಗೆ ಯಾರಿಗೂ ಈ ಮಠ ಇಷ್ಟು ಚೆನ್ನಾಗಿಟ್ಟಿದ್ದಾರೆ. ಮನೆಗೆ ಆ ಮಠದ ಸ್ವಾಮಿಗಳ ಬಂದ ಅತಿಗಳ ಸರಿಸಮಾನವಾಗಿ ಕುಳಿತು ಅಧ್ಯಾತ್ಮ ಜಗತ್ತಿನ ಅತಿ ಎತ್ತರಕ್ಕೆ ಏರಿ ಇವತ್ತು ಅವಳ ಹೆಸರಿನ ಮೇಲೆ ದೇವಸ್ಥಾನವನ್ನು ಕಟ್ಟಿ ಇವತ್ತು ಜನರಿಗೆ ಅನ್ನದಾಸೋಹವನ್ನು ಬಂದವರಿಗೆ ಪುಕ್ಕಟ್ಟೆಯನ್ನು ಕೊಟ್ಟು ಪೂಜಿಸಲ್ಪಡುವ ತಾಯಿಯಾಗಿದ್ದಾಳೆ ಸಜ್ಜನಗುಡ್ಡದ ಶಕ್ತಿ. ಪ್ರೀತಿಯ ವಿದ್ಯಾರ್ಥಿಗಳೇ, ನೀವು ಈ ವಿಶ್ವವಿದ್ಯಾಲಯದ ಅಂಚಿನಲ್ಲಿದ್ದೀರಿ. ಈ ಅಂಚು ಬರ್ತದೆ. ಸಫಲ ಬದುಕಿಗಾಗಿ ನಿಮ್ಮನ್ನು ನೀವು ಒಳಗೆ ಹೋಗಿ ನೋಡಿ. ನಾವು ರಮೇಶ್ ಬಲಿಗಿನ ಕಥ ಇದ್ದೀವಾ? ಸಾಲು ಮರದ ತಿಮ್ಮಕ್ಕರಿಗಿಂತ ಕಷ್ಟದಲ್ಲಿದ್ದೇವಾ? ಗುಣವಿಲ್ಲದ ವ್ಯಕ್ತಿ ಜಗತ್ತಿನಲ್ಲಿ ಹುಟ್ಟಿಲ್ಲ. ನಿಮ್ಮೆಲ್ಲರಲ್ಲಿ ಒಂದಿಲ್ಲ ಒಂದು ಗುಣ ಇದ್ದೀ. ಯು ಮೇಕ್ ರಿಸರ್ಚ್ ಬೈ ದಟ್ ಕ್ಯಾರೆಕ್ಟರ್ ಯು ಕ್ಯಾನ್ ಕಾಂಕರ್ ದಿ ವರ್ಲ್ಡ್. ಆದರೆ ನಾವೇನು ಮಾಡ್ತೀವಿ? ವಿ ಕಾಪಿ. NGO ಮಾಡಿ ಸೌಕರ ಆಗ್ಯದ. ಯಾಕಂದ್ರೆ ನಾನು ಅನೇಕ ಕಾಲೇಜುಗಳಲ್ಲಿ ಪ್ರಾಧ್ಯಾಪಕರು ಹೇಳೋದನ್ನು ವಿದ್ಯಾರ್ಥಿಗಳು ನಮ್ಮ ಮುಂದೆ ಹೇಳ್ಯಾರ. ನೀವು ಫಸ್ಟ್ ಇಯರ್ದಾಗ ಅಡ್ಮಿಷನ್ ತೊಗೊಂಡ್ಬಿಟ್ಲೇ ಒಂದು NGO ಕ್ಲೋಸ್ ಮಾಡಿ. ಯಾಕಂದ್ರೆ 3 ವರ್ಷ ಆದ್ಮೇಲೆ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದ ನಿಮಗೆ ಬಜೆಟ್ ಸಿಗ್ತದ. ಆರಾಮಾಗಿ NGO ಮಾಡಿ. ಇವತ್ತು NGO ಮಾಡೋರು ಹೆಂಗಿದ್ದಾರೆ ಅನೇಕ ಜನ ಅಂತಂದರೆ, ನಾನು ಎಲ್ಲರಿಗೆ ಅಪಾಸ್ತಾ ಇಲ್ಲ. ಅವ್ರು ನಿಜವಾಗಿ ವ್ಯಾಪಾರ ಉದ್ದಿಮೆ ಮಾಡಿ ಸೇಲ್ ಟ್ಯಾಕ್ಸ್, ಇನ್ಕಮ್ ಟ್ಯಾಕ್ಸ್ ಕೊಟ್ಟು ಏನು ಶ್ರೀಮಂತರಾಗ್ಯಾರಲ್ಲ, ಅದಕ್ಕಿಂತ ಶ್ರೀಮಂತರು NGO ಮಾಡೋರೆ. ಹೆಸರಿಗೆ ಸೇವೆ, ಆದರೆ ಒಳಗೆ ಹೊಟ್ಟೆ ತುಂಬಿತ್ತು. ವೈಯಕ್ತಿಕ ಸಂಪತ್ತಿಗೆ ನನಗೆ ವಿರೋಧ ಇಲ್ಲ. ಆದರೆ ನಾನು ಸ್ವೀಕಾರ ಮಾಡಿದ ವೃತ್ತಿಯಲ್ಲಿ ದೇವರನ್ನು ಕಾಣುತ್ತೀನ. ಆ ಭಾವನೆ ಇಲ್ಲದೆ ಇದ್ದರೆ ನಾವು ಆತ್ಮವಂಚಕರು, ವೃತ್ತಿವಂಚಕರು. ಮತ್ತು ಆತ್ಮವಂಚಕರಿಂದ, ವೃತ್ತಿವಂಚಕರಿಂದ ದೇಶವನ್ನು ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಈ ದೃಷ್ಟಿಯಿಂದ ಈ ವಿಶ್ವವಿದ್ಯಾಲಯದ ಅಧೀನದಲ್ಲಿ
ಇದೇ ರೀತಿಯ ಕಾರ್ಯಕ್ರಮ ಅವತ್ತು 800 ವಿದ್ಯಾರ್ಥಿಗಳ ಜೊತೆಗೆ ನಾನು ಒಂದು ಸಲ ಮಾತನಾಡಿದ್ದೇನೆ. ಅದಾದ ನಂತರ MSW ವಿದ್ಯಾರ್ಥಿಗಳ ಜೊತೆಗೆ ಮಾತಾಡುವ ಒಂದು ಅವಕಾಶ ನನಗೆ ಸಿಕ್ಕಿದೆ. ನನ್ನ ಜೀವನದ ಒಂದು ಘಟನೆಯನ್ನು ಹೇಳಿ ನಿಮಗೂ ಅದೇ ರೀತಿಯ ಬೆಳೀಲಿಕ್ಕೆ ವಿನಂತಿ ಮಾಡ್ತೇನೆ. ನನಗೆ ರಾಜಕೀಯ ಕ್ಷೇತ್ರದಲ್ಲಿ ಹೋಗುವ ಆಸೆ ಇರಲಿಲ್ಲ. ಯಾವುದೋ ಕಾರಣಕ್ಕಾಗಿ 77, 84, 88 3 ಸಲ ರಾಜಕೀಯಕ್ಕೆ ಹೋಗಬೇಕು ಅಂದರೆ ನನ್ನ ಗುಣ ಇಲ್ಲ, ನನಗೆ ಬೇಡ ಅಂತ ಹೇಳಿದೆ. ನಾನು ಯಾರ ಮಡಿಲಲ್ಲಿ ಬೆಳೆದೆ, ಅವರು 90ರಲ್ಲಿ ಹೇಳಿದರು, ಅಪ್ಪ ಈ ದಿನ ನಿನ್ನ ಮಾತು ಕೇಳಿವಿ, ಇವತ್ತು ದೇಶದ ಅವಶ್ಯಕತೆ ಇದೆ, ನೀನು ರಾಜಕೀಯಕ್ಕೆ ಹೋಗಬೇಕು. ಆಮೇಲೆ 2004ರವರೆಗೆ ರಾಜಕೀಯದಲ್ಲಿದ್ದೆ. ನಾನು ಈ ದೇಶದ ಒಂದು ಪಕ್ಷದ ವಿಧಾನ ಪರಿಷತ್ತಿನ ಸದಸ್ಯನಾಗಿ ಶಿಕ್ಷಣ ಕ್ಷೇತ್ರದಿಂದ ಕೆಲಸ ಮಾಡಿದ್ದೇನೆ. ಆ ಪಕ್ಷದ ರಾಜ್ಯ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ. ಯಾವುದು ದೇಶದಲ್ಲಿ ಆಳ್ವಿಕೆಯಲ್ಲಿತ್ತು. ಆ ಪಕ್ಷದ ರಾಷ್ಟ್ರೀಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೇನೆ. ರಾಜ್ಯಸಭೆಯ ಸದಸ್ಯನಾಗಿ ಸರ್ವೇಪಲ್ಲಿ ರಾಧಾಕೃಷ್ಣನವರು ಕುಳಿತಿರ್ತಕ್ಕಂಥ ಅತ್ಯಂತ ಪವಿತ್ರವಾದ ರಾಜ್ಯಸಭೆಯ ಕುರ್ಚಿಯ ಮೇಲೆ ಕನಿಷ್ಠ ಒಂದು 50-60 ಸಲ ನಾನು ಕೂತಿದ್ದೆ. ಆದರೆ ಅಲ್ಲಿ ಸಾಧಿಸುವುದು ಕಡಿಮೆ, ಇಲ್ಲಿ ಸಾಧಿಸುವುದು ಹೆಚ್ಚಿಗೆ. ಅದೊಂದು ಭ್ರಮಲೋಕ. ಕೆಲವು ವಿಷಯಗಳು ಹೊರಗೆ ಹೇಳಬೇಕು, ಹೇಳಬಾರ್ದು ಗೊತ್ತಾಗೋದಿಲ್ಲ. ಈಗಿರುವ ನಮ್ಮ ದೇಶದ ರಾಷ್ಟ್ರಪತಿ ತನ್ನಲ್ಲಿ ಕೆಲಸ ಮಾಡಲಿಕ್ಕೆ ಇದ್ದಂಥ 15-20 ವರ್ಷಗಳ ಒಬ್ಬ ನೌಕರನನ್ನು ರಾಷ್ಟ್ರಪತಿಯಾದ 2 ತಿಂಗಳಲ್ಲಿ ಅವರಿಗೆ ತೆಗೆದುಹಾಕಬೇಕಾಯಿತು. ತನ್ನ ಅತ್ಯಂತ ಆತ್ಮೀಯ ನಂಬಿಕಸ್ಥ ನೌಕರರನ್ನು ತನ್ನ ಜೊತೆ ಇಟ್ಕೊಳ್ಳಿಕ್ಕೆ ರಾಷ್ಟ್ರಪತಿಗೆ ಅಧಿಕಾರ ಇಲ್ಲ. ಯಾರದು ಕೈಗೊಂಬೆಯಾಗಿ ಕೆಲಸ ಮಾಡಬೇಕಾದ್ರೆ ರಾಷ್ಟ್ರಪತಿ ಆಗೋದು ಬೇಕಾಗಿಲ್ಲ. ನನಗೂ ನನ್ನ ಜೀವನದಲ್ಲಿ ಒಂದ್ಸಲ ಆಫರ್ ಬಂತು, ನೀವು ಮುಖ್ಯಮಂತ್ರಿ ಆಗಿ ಅಂತ ಹೇಳಿ. ನಾನು ಹೇಳಿದೆ, ನಾನೊಂದು ಹೊಸ ಕೂಸನ್ನು ಕಲ್ಯಾಣ ಕರ್ನಾಟಕದಲ್ಲಿ ಜನ್ಮ ಕೊಟ್ಟಿದ್ದೇನೆ. ನಾನೇನಾದರೂ ರಾಜಕೀಯದಲ್ಲಿ ಮತ್ತೆ ತಿರುಗಿ ಮುಖ್ಯಮಂತ್ರಿ ಆಗಲಿಕ್ಕೆ ಬಂದರೆ ನಾನು ಬೆಳೆಸಿದ ಕೂಸಿನ ಕುತ್ತಿಗೆಯನ್ನು ಹಿಗ್ಸಿದ ಪಾಪ ನನಗೆ ಹತ್ತುತ್ತೆ, ನಾನು ಮುಖ್ಯಮಂತ್ರಿ ಆಗುವುದಿಲ್ಲ ಅಂತ ಹೇಳ್ತೇನೆ. ನನ್ನ ಎಲ್ಲ ಕಾರ್ಯಗಳ ಪ್ರಯೋಗ ಭೂಮಿ ಕಲ್ಯಾಣ ಕರ್ನಾಟಕ ಅಂತ ತಿಳ್ಕೊಂಡಿರುವುದರಿಂದ ಇತ್ತೀಚಿನ 2 ವರ್ಷಗಳ ಹಿಂದೆ ದಿಲ್ಲಿಯಲ್ಲಿದ್ದಾಗ ಮುಖ್ಯಮಂತ್ರಿಗಳು, ಈಗಿನ ಮುಖ್ಯಮಂತ್ರಿ ಆಗಿನ ಗೃಹ ಮಂತ್ರಿಗಳು ಕರೆದು 3 ತಾಸು ಮಾತುಕತೆ ಆಡಿದ ಮೇಲೆ, ನಮಗೆ ಗೊತ್ತಿಲ್ಲ, ನಿಮ್ಮ ಕಲ್ಯಾಣ ಕರ್ನಾಟಕಕ್ಕೆ ನೀನು ಏನು ಬೇಕಾದ್ ಮಾಡು, ನಾವು ಕೇಳಲಿಕ್ಕೆ ಬರೋದಿಲ್ಲ, ನಿಮಗೆ ಪ್ರತಿ ವರ್ಷ ಇಷ್ಟು ರೂಪಾಯಿ ಕೊಡ್ತೇವೆ ಅಂತ ಹೇಳಿದ್ರು. ಅಯ್ಯೋ, ನನ್ನ ಪ್ರಯೋಗ ಭೂಮಿಗೆ ಇದು ಲಾಭ ಆಗುತ್ತದೆ. ಅದು ಸಹ ಕಲ್ಯಾಣ ಕರ್ನಾಟಕದಲ್ಲಿ ಮಾಡುವ ಕೆಲಸ ಬರೀ ನಮಗಾಗಿ ಅಲ್ಲ, ನಾಳೆ ಕನ್ನಡ ನಾಡಿನ ಎಲ್ಲ ವಿಭಾಗಗಳಲ್ಲಿ ನಮ್ಮ ಕೆಲಸ ಅನುಕರಣೆ ಆಗಬೇಕು. ನಾಳೆ ಇಡೀ ದೇಶದಲ್ಲಿ ಈ ಪ್ರಯೋಗ ನಡೀಬೇಕು ಅಂತ ಹೇಳಿ ಇವತ್ತು ನಿನ್ನೆ ಬಂದಿರತಕ್ಕಂಥ 1500 ಹೆಣ್ಣು ಮಕ್ಕಳು ಈ ಬರುವ 10 ದಿನಗಳಲ್ಲಿ ಬೀದರ್ನಿಂದ ಬಳ್ಳಾರಿ ವಿಜಯನಗರದವರೆಗೆ 6,500 ಹೆಣ್ಣು ಮಕ್ಕಳ ಜೊತೆಗೆ ನಾನು ಮಾತನಾಡ್ತಾ ಇದ್ದೇನೆ. ಬಹಳ ದುಃಖದಿಂದ ಹೇಳ್ತೇನೆ, ಪ್ರತಿ ಸಣ್ಣ ಹಳ್ಳಿಯಲ್ಲಿಯೂ ಸಹ 4 ಜನ ಪೋಸ್ಟ್ ಗ್ರಾಜ್ಯುಯೇಟ್ಸ್ ಇದ್ದಾರೆ, ಇಂಜಿನಿಯರಿಂಗ್ ಪಾಸ್ ಆದವರು ಇದ್ದಾರೆ. ಮುಖದ ಮೇಲೆ ಕಳೆ ಇಲ್ಲ, ಉತ್ಸಾಹ ಇಲ್ಲ. ನಾನು ಅವರಿಗೆ ಸ್ಯಾಲರಿ ಮೇಲೆ ಇಟ್ಕೊಂಡಿಲ್ಲ, ಅವರು ಪುಕ್ಕಟೆ ದುಡಿತಾ ಇದ್ದಾರೆ. ಆದರೆ ಅವರ ಬದುಕಿಗೆ ಆತ್ಮವಿಶ್ವಾಸ ಕೊಟ್ಟಿದ್ದೇನೆ, ನಂಬಿಕೆ ಕೊಟ್ಟಿದ್ದೇನೆ. ನೀವು ಯಾರಾದರೂ ನಿನ್ನೆ ಆ ಕಾರ್ಯಕ್ರಮದಲ್ಲಿ ಇಲ್ಲಿ ಬಂದು ನೋಡಿದರೆ ಅದೆಷ್ಟು ಆನಂದ. ಕೇವಲ ಅವರೊಬ್ಬರೇ ಆತ್ಮವಿಶ್ವಾಸದಿಂದ ಬದುಕಬೇಕಂತಿಲ್ಲ, ಅವ್ರ ಸಂಗಟ 10 ಜನ ಗೆಳೆಯರು ಗೆಳತಿಯರು ನಗನಗುತ್ತಾ ಆತ್ಮವಿಶ್ವಾಸದಿಂದ ಬದುಕಬೇಕು. ಅದಕ್ಕಾಗಿ ಈ ಪ್ರಯೋಗ ನನ್ನ ಪ್ರದೇಶದಲ್ಲಿ ನಾನು ಮಾಡಿದ್ದೇನೆ. ಇವತ್ತು ದೇಶದ ಕೋಟಿ ಯುವಕರಿಗೆ ಆ ಆತ್ಮವಿಶ್ವಾಸ ಬೇಕಾಗಿದೆ, ಆ ಉತ್ಸಾಹ ಬೇಕಾಗಿದೆ. ಅಂಥ ವಿಶ್ವಾಸದ ಕಡೆ ಬರಲಿಕ್ಕೆ ತಯಾರಿದ್ದೀರಾ? ಅಂಥ ವಿಶ್ವಾಸವನ್ನು ಸಮಾಜಕ್ಕೆ ಕೊಡಲಿಕ್ಕೆ ತಯಾರಿದ್ದೀರಾ?
ದೇವರು ಇನ್ನೊಬ್ಬರ ಚಿಂತೆ ಯಾರು ಮಾಡ್ತಾರೆ ಅವರು ಚಿಂತೆ ಮಾತ್ರ ದೇವರು ಮಾಡ್ತಾರೆ. ಹೆಸರಿಗೆ ಸಮಾಜ ಸೇವೆ, ಬೆಳಗಾದರೆ ಬರೇ ನಮ್ಮದೇ ಚಿಂತೆ. ದೇವರು ಅಂತಾನೆ ಮಕ್ಕಳಿಗೆ 24 ತಾಸು ತಮ್ಮದೇ ಚಿಂತೆ ಮಾಡ್ತಾರೆ. ಸಾಯಲಕ್ಕಂತ ಬಿಟ್ಬಿಡ್ತಾರೆ. ಯಾರು ಇನ್ನೊಬ್ರು ಕೆಲಸ ಮಾಡ್ತಾರೆ ಅವನ್ನೆಲ್ಲರಿಗೂ ನಾವು ಕರೀಲಿಲ್ಲಂದ್ರೂ ನಮ್ಮ ಹಿಂದೆ ಬೆನ್ನಟ್ಟು. ಇದು ವಾಸ್ತವಿಕ ಸತ್ಯ. ಜನ್ಮ ಸಫಲ ಹೈ ಉಸಮಾ ನವಕ ಜೋ ಪರಹಿತ ಹಿ ಸದಾ ಜಿಯೇ. ಯಾರು 4 ಜನರ ಕಣ್ಣೀರನ್ನು ಒರೆಸಲಿಕ್ಕೆ ಪ್ರಯತ್ನ ಪಡ್ತಾರೆ ಅವರ ಬದುಕು ಸಾರ್ಥಕ ಬದುಕಾಗುತ್ತದೆ, ಸಾರ್ಥಕ ಬದುಕಾಗುತ್ತದೆ. ಇಲ್ಲಾಂದ್ರೆ ಈ ಬದುಕಿನಲ್ಲಿ ಕಾಗಿ, ಗುಬ್ಬಿ, ಪಶು, ಪಕ್ಷಿ ಅದೆಷ್ಟೋ ಜೀವಿಗಳು ಹುಟ್ಟಿ ಸಾಯ್ತವೆ. ಆದರೆ ಒಂದು ಸಾಸಿವೆ ಕಾಳಿನಂತಹ ಒಂದು ಆಲದ ಮರದ ಒಂದು ಸಣ್ಣ ಬೀಜ ಒಂದು ಸಲ ಭೂಮಿಯಲ್ಲಿ ಅಂಕುರಿಸಿ ಮೇಲಕ್ಕೆ ಬರ್ತಂದರೆ 1000 ವರ್ಷಗಳ ಕಾಲ ತನ್ನ ವಿಶಾಲವಾದ ನೆರಳಿನಲ್ಲಿ ಅದೆಷ್ಟು ಜನರಿಗೆ ನೆರಳು ಕೊಡುತ್ತದೆ, ಅದೆಷ್ಟು ಪಕ್ಷಿಗಳಿಗೆ, ಕ್ರಿಮಿಕೀಟಗಳಿಗೆ 1000 ವರ್ಷ ಆಹಾರವನ್ನು ಕೊಡುತ್ತದೆ. ಇದನ್ನು ಯಾರು ಅಳತೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಪ್ರೀತಿಯನ್ನು ಮಿತ್ರರೇ, ಮಾನವ ಜನ್ಮದ ಬೆಲೆಯನ್ನು ತಿಳಿದುಕೊಂಡು ಈ ದೇವರು ನಮಗೆ ಕೊಟ್ಟಿರ್ತಕ್ಕಂಥ ಬ್ರೇನ್ ಏನಿದೆ ಇದು ರಾಮನ ತಲೆಯಲ್ಲಿ ಇದೇ ಇತ್ತು, ಬುದ್ಧನ ತಲೆಯಲ್ಲಿ ಇದೇ ಇತ್ತು, ಅಂಬೇಡ್ಕರ್ ತಲೆಯಲ್ಲಿ ಇದೇ ಇತ್ತು, ಅಕ್ಕ ಮಹಾದೇವಿ ತಲೆಯಲ್ಲಿ ಇದೇ ಇತ್ತು. ಇದರಲ್ಲಿ ದೇವರು ಮೋಸ ವಂಚನೆ ಮಾಡಿಲ್ಲ. ಆದರೆ ನಾವು ಮೋಸ ವಂಚನೆ ಮಾಡಿಕೊಂಡಿದ್ದೇವೆ. ತಲೆಯಲ್ಲಿರುವ 2 ಕೋಟಿ ಸೆಲ್ಸ್ಗಳಲ್ಲಿ ನಾವು ಒಂದೇ ಸೆಲ್ಸ್ ಇಟ್ಟಿದ್ದೇವೆ. ಏನು ಸೆಲ್ಸು? ಏನಕ್ಕೇನ ಪ್ರಕಾರೇನ ಜಗ್ಗಿ ನಂಬರ್ ತಗೋಬೇಕು, ಒಳ್ಳೆ ಕ್ಲಾಸ್ ಬರಬೇಕು ಮತ್ತು ಒಂದು ನೌಕರಿ ಮಾಡಬೇಕು. ಅದನ್ನು ಎಲ್ಲರಿಗೂ ನೌಕರಿ ಸಿಗ್ತಿತ್ತಂದ್ರೆ ನನಗೆ ಬಹಳ ಸಂತೋಷ. ಅದು ಸಿಗಲಾರದ ನೌಕರಿ. ಬೇಸಿಗೆ ದಿನದಲ್ಲಿ ನಾಯಿ ಬಿಸಿಲಿನ ಜಳಕ್ಕೆ ನೀರಂತ ತಿಳಿದು ಅದು ಹಿರಣ್ಯ ಹೇಗೆ ಓಡಿ ಓಡಿ ಸತ್ತು ಹೋಗುತ್ತದೆ, ಹಾಗೆ ನಮ್ಮ ಬದುಕನ್ನು ಮಾಡಿಕೊಳ್ತಾ ಇದ್ದೀವಿ. ನಿಮ್ಮಲ್ಲಿ ದುಡ್ಡು ಇಲ್ಲ ಅಂತ ನಾನು ತಿಳಿಯೋದಿಲ್ಲ. ನಾನು ಪ್ರತಿ ಹಳ್ಳಿ ಊರುಗಳಿಗೆ ಹೋಗ್ತೇನೆ. ಎಷ್ಟು ಮೋಟರ್ ಸೈಕಲ್ ನಾನು ಕೂಡಿಸ್ಕೊಂಡು ಯುವಕರಿಗೆ ಮಾತಾಡ್ತೇನೆ. ಮಿನಿಮಮ್ ನಿಮ್ಮ ಪೆಟ್ರೋಲ್ ಖರ್ಚು ಎಷ್ಟು ಅಂತ ಹೇಳಿದ್ರು. ಏನೂ ಇಲ್ಲಂದ್ರೆ 20 ಲೀಟರ್ ಅಂತೂ ಒಂದು ತಿಂಗಳಿಗೆ ಆಗ್ತದೆ. ಮೊಬೈಲ್ ಖರ್ಚು ಎಷ್ಟು ಅಂತ ಹೊಟ್ಟೆಗೆ ಮೊಬೈಲ್ ಮುಖ್ಯನೋ, ಮೋಟರ್ ಸೈಕಲ್ ಮುಖ್ಯನೋ, ಅಥವಾ ತಿಂದು ಜಗತ್ತಿಗೆ ಉಪಕಾರಿಯಾಗುವುದು ಮುಖ್ಯನೋ? 4 ಜನರ ಹೃದಯದಲ್ಲಿ ಜಾಗ ಮಾಡಿದಾಗ ಅದಕ್ಕೆಷ್ಟು ಆನಂದ ಇರುತ್ತದೆ. ಜ್ಞಾನಾವೃದ್ಧಿಯ ಮಾತೆ ಮಾಣಿಕೇಶ್ವರಿ ಏನೂ ಸಾಲಿ ಕಲಿಯದ ಕುಗ್ರಾಮದಲ್ಲಿ ಬೆಳೆದಂತಹ ಹೆಣ್ಣು ಮಗಳು 2-3 ದಿನಗಳವರೆಗೆ ಎತ್ತರದ ಗಿಡದ ಮೇಲೆ ಕುಳಿತು ಕಾಲ ಕಳೆದವರು. ಅವಳ ಅಂತಿಮ ಸಂಸ್ಕಾರಕ್ಕೆ 5 ಲಕ್ಷ ಜನ ಸೇರಿದರು. ಅನ್ನ ಇಲ್ಲ, ನೀರಿಲ್ಲದೆ ಸುಮಾರು 70 ವರ್ಷಗಳ ಕಾಲ ಬದುಕಿದ ತಾಯಿಗೆ ಅವಳಿಗೆ ಒಂದೇ ಆಸೆ, ಧರ್ಮದಿಂದ ಬದುಕಬೇಕು, ಅಹಿಂಸೆ ಇರಬೇಕು, ಹಿಂಸೆ ಮಾಡಬಾರದು, ಧರ್ಮಕ್ಕೆ ಸಾಕ್ಷಿಯಾಗಿ ಬದುಕಬೇಕು. ಧರ್ಮ ಅಂದರೆ ಜಾತಿ ಅಂತ ತಿಳ್ಕೊಳ್ಬೇಡಿ. ಧರ್ಮ ಅಂತಂದ್ರೆ ಪ್ರತಿಯೊಬ್ಬರಿಗೂ ಒಂದು ಧರ್ಮ ಇದೆ. ವಿದ್ಯಾರ್ಥಿಗೂ ಒಂದು ಧರ್ಮ ಇದೆ, ಗುರುಗಳಿಗೂ ಒಂದು ಧರ್ಮ ಇದೆ, ತಂದೆ ತಾಯಿಗೂ ಒಂದು ಧರ್ಮ ಇದೆ. ಅದೇ ರೀತಿ ಮನುಷ್ಯನಾಗಿ ಹುಟ್ಟಿದ ಮೇಲೆ ಮನುಷ್ಯತ್ವಕ್ಕೂ ಒಂದು ಧರ್ಮ ಇದೆ. ದುಃಖ, ದಾರಿದ್ರ್ಯ, ಕಣ್ಣೀರು, ಬಡತನ, ಹಸಿವು, ನೋವು, ಮಾನವೀಯ ಪ್ರೀತಿಯ ಅಭಾವ ಎಲ್ಲಿದೆ ಅಲ್ಲಿ ನಮ್ಮ ಕರುಳು ಕರಗಿ ಅವರ ಸೇವೆ ಮಾಡಲಿಕ್ಕೆ ಹೋಗಬೇಕು. ಅದು ನಿಜವಾದ ಧರ್ಮ. ಇದಕ್ಕೆ ಯಾವುದು ಡಿಗ್ರಿ ಬೇಕಾಗಿಲ್ಲ, ಇದಕ್ಕೆ ಯಾವುದು ಸರ್ಟಿಫಿಕೇಟ್ ಬೇಕಾಗಿಲ್ಲ. ನಮ್ಮ ಅಂತರಾತ್ಮದಲ್ಲಿ ಒಂದು ತಳಮಳ ಹೊಂದುವ ಒಂದು ಜ್ಯೋತಿ ಉರಿತಾ ಇದ್ದರೆ ನಾವು ಆ ಕೆಲಸವನ್ನು ಮಾಡ್ತಾ ಮಾಡ್ತಾ ಆಕಾಶದ ಎತ್ತರಕ್ಕೆ ಹೋಗಲಿಕ್ಕೆ ಸಾಧ್ಯ. ಅದಕ್ಕಾಗಿ ಇವತ್ತಿನ ಈ ಕಾರ್ಯಕ್ರಮ ಮತ್ತು ದನ ಕಾಯರು ಅಂದರೆ ಬಹಳ ಕೀಮತ್ತಿಂದರು ಅಂತ. ಆದರೆ ನಮ್ಮ ದೇಶದಲ್ಲಿ ಎಲ್ಲಕ್ಕಿಂತ ಹೆಚ್ಚಿಗೆ ಪೂಜೆ ಪಡಿಪಡ್ತಕ್ಕಂಥ ವ್ಯಕ್ತಿಗಳಲ್ಲಿ ಒಬ್ಬ ಕೃಷ್ಣ. ಅವ ಏನು ಮಾಡ್ತಿದ್ದ? ದನನೇ ಕಾಯ್ತಿದ್ದ.
ಆದ್ರೆ ನಮಗೆ ಅಸಲಿ ಕೃಷ್ಣ ಬೇಕಾಗಿರೋ ಮನೆ ತಾಯಿದವರು ಒಬ್ರಿಗೊಬ್ರು ಆತ್ಮವಂಚನೆ. ನಾನೊಂದು ಸ್ಕೂಲಿನ ಕಾರ್ಯಕ್ರಮಕ್ಕೆ ಹೋಗಿದ್ದೆ. 400 ಜನ ಮಕ್ಕಳು ಕೃಷ್ಣ ಆಗಿ ಕೂತಿದ್ರು. ಹಿಂದೆಲ್ಲ ಅವ್ವ ಅಪ್ಪ ದೊಡ್ಡ ಸಾಲಿನಲ್ಲಿ ಮತ್ತು ಆಯಿ ಮುತ್ಯ ಕಾರ್ಯಕ್ರಮ ಮುಗಿದು ಸಕ್ಕಣ ಮೊಮ್ಮಗನ ಜೊತೆ ಇಲ್ಲಿ ಫೋಟೋ ತೆಕ್ಕೋಬೇಕಲ್ಲ ಕೃಷ್ಣನ ಜೊತೆ ಇಲ್ಲಿ. ಆದ್ರೆ ನಾ ಕೃಷ್ಣಗೆ ಒಂದು ಪ್ರಶ್ನೆ ಕೇಳಿದೆ, ಎಲ್ಲ ಕೃಷ್ಣಗಳಿಗೆ, ಯಾಕಂದ್ರೆ ನನಗೆ ಅತಿಥಿಯಾಗಿ ಕರೆದಿದ್ರು. ಮಕ್ಕಳೇ ಇವತ್ತು ಏನಿದೆ ಅಂತ ಕೇಳಿದೆ. ಅವರೆಲ್ಲ ಹೇಳಿದ್ರು ಇವತ್ತು ಕೃಷ್ಣ ಹುಟ್ಟಿದ ದಿನ ಅಂತ ಹೇಳಿ, ಕೃಷ್ಣ ಜನ್ಮಾಷ್ಟಮಿ ಅಂತ ಹೇಳಿದ್ರು. ಆಮೇಲೆ 2ನೇ ಪ್ರಶ್ನೆ ಕೇಳಿದೆ, ಕೃಷ್ಣನಿಗೆ ಅತ್ಯಂತ ಪ್ರಿಯವಾದ ವಸ್ತು ಯಾವುದು? ಎಲ್ಲರೂ ಏಕಕಂಠದಿಂದ ಬೆಣ್ಣೆ ಅಂತ. 3ನೇ ಪ್ರಶ್ನೆ ಕೇಳಿದೆ, ಮಕ್ಕಳೇ ನಿಮ್ಮೆಲ್ಲರನ್ನು ನಿಮ್ಮ ತಂದೆ ತಾಯಿ ಅಜ್ಜ 1000 ರೂಪಾಯಿ ಖರ್ಚು ಮಾಡಿ ಕೊನೆ ಫೋಟೋ ತೆಗೆಸ್ಕೊಂಡು ನಿನ್ನನ್ನು ಕೃಷ್ಣನ ರೂಪದಲ್ಲಿ ಬೆಳೆಸಬೇಕು ಅಂತ ಸಂತೋಷ ಪಡಲಿಕ್ಕೆ ಇಲ್ಲಿ ಕರ್ಕೊಂಡು ಬಂದಿದ್ದಾರೆ. ಆದರೆ ಇವತ್ತಿಲ್ಲಿ ಕರ್ಕೊಂಡು ಬರುವಾಗ ನಿಮ್ಮ ಮನೆಯಲ್ಲಿ ಯಾರ್ಯಾರಿಗೆ ಬೆಣ್ಣೆಯನ್ನು ತಿಳಿಸಿದ್ದಾರೆ ಕೃಷ್ಣನಿಗೆ ಪ್ರಿಯವಾದದ್ದು ಅಂತ ಕೇಳಿದಾಗ ಕೈದಾಗಿದ್ದ ಕೊಳಲು ಕೆಳಗಿಟ್ಟು 2 ಕೈ ಎತ್ತಿ ಯಾರೂ ತಿಳಿಸಿಲ್ಲ. ಎಂಥ ಆತ್ಮವಂಚನೆಯ ಬದುಕು, ಮಿಥ್ಯನೇ ಸತ್ಯವಾಗಿ ಕಾಣ್ತಾ ಇದೆ. ಮನೆಗಳಿಗೆ ಹೋದ್ರೆ ಸಾಯಂಕಾಲ ಹೊತ್ತಿಗೆ ಹೆಣ್ಮಕ್ಳು ಟಿವಿ ನೋಡ್ಲಕ್ಕೆ ಹೋಗ್ತಿರ್ತಾರೆ. ಅಪ್ಪಿತಪ್ಪಿ ನಾವು ಹೋದೆವು ಅಂದ್ರೆ ಶನಿ ಹೋದಾಗ ಎಂಥ ಇಂಪಾರ್ಟೆಂಟ್ ಸೀರಿಯಲ್ ಯಾಕೆ ಬಂದ್ರಿ? ಅದು ಸತ್ಯ ಇರ್ತದ. ಒಬ್ಬ ಹೀಗೆ ಓದ್ತಾನಂದ್ರೆ ಹೀ ಅಂತ ಇಸ್ ಇಟ್ ಪಾಸಿಬಲ್ ಇನ್ ಪ್ರಾಕ್ಟಿಕಲ್ ಲೈಫ್? ಮಿಥ್ಯ ಅಂತ ಗೊತ್ತು, ಆದರೆ ಅದೇ ಸತ್ಯ ಅಂತ ಬದುಕ್ತಾ ಇದ್ದೀವಿ. ಸತ್ಯವನ್ನು ತಿರಸ್ಕರಿಸಿ ಮಿಥ್ಯಕ್ಕಾಗಿ ಬದುಕುವ ಈ ಜನಾಂಗ ಹೇಳಿ ಜನಾಂಗ. ಜಗತ್ತಿನ ಶಕ್ತಿಗಳು ನಮಗೆ ಅವಶ್ಯಕತೆಗೆ ಮೀರಿ ಅನುಕೂಲತೆಗಳನ್ನು ಕೊಟ್ಟು ಇಡೀ ದೇಶವೇ ಹೇಳಿ ಸಮಾಜ ಆಗಬೇಕಂತೇಳಿ ಜಗತ್ತಿನ ಬಹುದೊಡ್ಡ ದೇಶಗಳ ಶಕ್ತಿಗಳು ಕೆಲಸ ಮಾಡಿವೆ. ಮುಂದೆ ನಮ್ಮನ್ನು ಜೀತ ದಾಳುಗಳಂತೆ ಕೆಲಸ ತಗೋತಾರೆ. ಈಗಾಗಲೇ ಜಗತ್ತಿನಲ್ಲಿರುವ ನಮ್ಮ ದೇಶದಲ್ಲಿರುವ ಎಲ್ಲ ಸಾಫ್ಟ್ವೇರ್ ಇಂಜಿನಿಯರ್ಗಳು, ಇವರಿಗೆ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಅಂತ ಕರೆಯಂಗಿಲ್ಲ, ದೇ ಆರ್ ರೆಸ್ಪೆಕ್ಟೇಬಲ್ ಸ್ಲೇವ್ಸ್ ಅಂತ ಕರಿತೀವಿ, ಲರ್ನೆಡ್ ಸ್ಲೇವ್ಸ್ ಅಂತ ಕರಿತೀವಿ, ವಿದ್ಯಾವಂತಗಳು ಗುಲಾಮರು ಅಂತ. ಸೊ ಇದೆಲ್ಲದರಿಂದ ಹೊರಗೆ ಬರಲಿಕ್ಕೆ ನೀವು ಸಾಮಾಜಿಕ ಕ್ಷೇತ್ರದ ಕಾರ್ಯಕರ್ತರಾಗಿರುವುದರಿಂದ ಬದುಕಿನ ಪ್ರತಿಯೊಬ್ಬರ ಸಮಸ್ಯೆ ನಿಮಗೆ ಗೊತ್ತಿರಬೇಕು. ಮಕ್ಕಳ ಮನಸ್ಸಿನಲ್ಲಿ ಏನು ಭಾವನೆಗಳಿರ್ತದೆ, ಈ ಬಾಲಾವಸ್ಥೆಯಲ್ಲಿ ಏನು ಭಾವನೆಗಳಿರ್ತವೆ, ಯುವಾವಸ್ಥೆಯಲ್ಲಿ ಬರುವ ಉದ್ವೇಗಗಳೇನು, ಆಮೇಲೆ ಮದುವೆ ಆದ ಮೇಲೆ ಬರುವ ಪತಿಪತ್ನಿಯರ ಸಮಸ್ಯೆಗಳೇನು. ಇವತ್ತು ಬೆಂಗಳೂರಿನಲ್ಲಿ 6 ಫ್ಯಾಮಿಲಿ ಕೋರ್ಟ್ ಇವೆ. ಪ್ರತಿನಿತ್ಯ 400 ಡೈವರ್ಸ್ ಕೇಸ್ಗಳು ಬರ್ತಾ ಇವೆ. ಇದಕ್ಕಾಗಿ ಮದುವೆ ಆಗುವುದು ವಯೋವೃದ್ಧರ ಸಮಸ್ಯೆ. ಆದರೆ ತುಂಬಿದ ಕೊಡ ಆದರೂ 60, 70, 80, 90 ವರ್ಷಗಳವರೆಗೆ ನಾನು ಜಗತ್ತಿಗೆ 10, 100, 1000 ಪಟ್ಟು ಕೊಡುವ ಕನಸು ಕಂಡರೆ 60 ವರ್ಷ ದಾಟಿದವರು ಅವರು ಯಾರು ಸಮಾಜಕ್ಕೆ ಭಾರ ಆಗುವುದಿಲ್ಲ. ಅವು ಈ ಸಮಾಜದಿಂದ ಪೂಜಿಸಲ್ಪಡುವ ವ್ಯಕ್ತಿಗಳಾಗ್ತವೆ. ಈ ಒಂದು ಸಮಾಜಶಾಸ್ತ್ರದ ವಿದ್ಯಾರ್ಥಿಗಳ ಮುಂದೆ ಸಾಮಾಜಿಕ ಕಾರ್ಯದ ಮುಖಾಂತರ ಈ ದೇಶದ ದಿಕ್ಕನ್ನು ನಿಮಗೆ ಬದಲಾಯಿಸಬೇಕಾಗಿದೆ. ಕಲ್ಯಾಣ ಕರ್ನಾಟಕ ರಮೇಶ್ ಬಲಿ ಹಾಗೆ ಪ್ಲೇನ್ ಸ್ಲೇಟ್ ಇದ್ದಾನೆ, ಹಾಗೆಯೇ ಕರ್ನಾಟಕದ ಬೇರೆ ಭಾಗದ ಜನರ ಕಣ್ಣಲ್ಲಿ ನೀವು ಯಾತಕ್ಕೆ ಬರಲಾದ ಸ್ಲೇಟ್ಗಳಿವೆ. ಆದರೆ ವಿಪರೀತ ಪರಿಸ್ಥಿತಿಯಲ್ಲಿ ಅಸಾಧಾರಣ ವ್ಯಕ್ತಿಗಳು ಹುಡುಕ್ತಾರೆ, ಅನುಕೂಲತೆಯಲ್ಲಿ ವ್ಯಕ್ತಿಗಳು ಹಾಳಾಗ್ತಾರೆ. ಪ್ರೀತಿಯ ವಿದ್ಯಾರ್ಥಿನಿಯರೇ, ಲವ್ ಡಿಫಿಕಲ್ಟೀಸ್, ಲವ್ ಗ್ರೇಸ್ and you will be great. ನಿಮಗೆ ಈ ಸುಖ ಏನಿದೆ ಅಲ್ಲ, ಇದರಲ್ಲಿ 10 ಪಟ್ಟು ಕಡಿಮೆ ಸುಖ ಆದರೂ ನಾನೊಂದು ತತ್ವಕ್ಕೆ, ಸಿದ್ಧಾಂತಕ್ಕೆ ಬದುಕಲಿಕ್ಕೆ ಪ್ರಯತ್ನ ಮಾಡಿ ಒಂದಿಲ್ಲ ಒಂದು ಸಾಮಾಜಿಕ ಕಾರ್ಯವನ್ನು ಕೈಯಲ್ಲಿ ತೆಗೆದುಕೊಂಡು ನನ್ನದೇ ಆದಂತಹ ಒಂದು ಛಾಪನ್ನು ಈ ಜಗತ್ತಿನಲ್ಲಿ ಮೂಡಿಸ್ತೇನೆ ಇಂಥ ಪ್ರತಿಜ್ಞೆ ಮಾಡಿ, ಆ ಹಾದಿಯಲ್ಲಿ ಹೋಗುವಾಗ ನಿಮಗೆ ಕಷ್ಟ ಬಂದರೆ, ನೋವು ಬಂದರೆ ನನ್ನಲ್ಲಿ ಬನ್ನಿ. ನನ್ನ ಉಸಿರಿನವರೆಗೆ ನಾನು ನಿಮಗೆ ಸಹಾಯಕನಾಗಿ ಕೆಲಸ ಮಾಡ್ತೇನೆ ಅಂತ ಹೇಳಿ ಇಂಥ ಒಂದು ಮಹತ್ವದ
ಕಲಬುರಗಿ ವಿಶ್ವವಿದ್ಯಾಲಯದ ಒಂದು ಅತಿ ಉನ್ನತ ಮಟ್ಟದ ಶಿಕ್ಷಣದ ವಿದ್ಯಾರ್ಥಿಗಳು, ಅದರಲ್ಲಿ ಸಮಾಜಮುಖಿಯಾಗಿ ಕಾರ್ಯ ಮಾಡುವ ವಿದ್ಯಾರ್ಥಿಗಳ ಒಂದು ಸೀನಿಯರ್ ವಿದ್ಯಾರ್ಥಿಗಳ ಸಮೂಹದ ಮುಂದೆ ಮತ್ತು ಅಂತಹ ಮಕ್ಕಳಿಗೆ ತಯಾರು ಮಾಡತಕ್ಕಂಥ ಪ್ರಾಧ್ಯಾಪಕರ ಮುಂದೆ ಒಂದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಮಣಿ ಪಾಟೀಲರು ಮತ್ತು ಮಾನ್ಯ ವಿಶ್ವವಿದ್ಯಾಲಯದ ಕುಲಪತಿಗಳಿಗೂ ನಾನು ಪ್ರಣಾಮಗಳನ್ನು ಹೇಳುತ್ತಾ, ಇವತ್ತಿನ ವಿಶೇಷ ಅತಿಥಿ ರಮೇಶ್ ಬಲಿ ಟಾಟಾ ಕಂಪನಿಯವರು ಪ್ರತಿ ತಿಂಗಳ 50,000 ರೂಪಾಯಿ ಸಂಬಳ ಕೊಡ್ತೀನಂದರೆ ಹೋಗಲಿಲ್ಲ. ಭಾರತ ಸರ್ಕಾರದ ಮಂತ್ರಿಗಳು ಕರೆದು ನಮ್ಮ ಸರ್ಕಾರದ ಒಬ್ಬ ಮೋಟಿವೇಟರ್ ಆಗಿದ್ದು ಕೆಲಸ ಮಾಡೋದ್ರೆ ಹೋಗಲಿಲ್ಲ. ಯಾಕಂದರೆ ಅವ್ರ ತಾಯಿ ಮನೆಯಲ್ಲಿ ಅವ್ರ ತಾಯಿ ಸಾಯೋದಕ್ಕಿಂತ ಮುಂಚೆ ಮಗ ನೀನು ಜಗತ್ತಿಗೆ ಎಲ್ಲಿಗೆ ಬೇಕಾದಲ್ಲಿ ಹೋಗಿದ, ಆದರೆ ಇರಬೇಕಾಗಿದ್ದು ನಮ್ಮೂರಲ್ಲಿ ನಮ್ಮೂರಿನ ಮಕ್ಕಳ ಹಿತವನ್ನು ನೀನು ನೋಡಬೇಕು ಅಂತ ಹೇಳಿ ಅವ್ರ ತಾಯಿ ಮಾತು ಕೊಡಿದ್ದಾರೆ. ತಾಯಿಯ ಮಾತು ಇವತ್ತು ಗೌರವಪಟ್ಟು ಈ ದೇಶದ ಜಗತ್ತಿನ ದೆಹಲಿಯಲ್ಲಿ ಇವರು ಒಂದು ಕಾರ್ಯಕ್ರಮ ಮುಗಿದ ಮೇಲೆ ಆ 2 ದಿವಸದ ಸಮ್ಮೇಳನದಲ್ಲಿ ಒಂದು ರಾತ್ರಿ 3 ಗಂಟೆಯವರೆಗೆ 100 ಯುವಕರು ಅವರಿಗೆ ಮಲಗಲಿಕ್ಕೆ ಬಿಡಲಿಲ್ಲ. ಏನಿದು ನಿಮ್ಮ ವಿಶೇಷತೆ ಅಂತ ಅಷ್ಟೆಲ್ಲ ವೈಭವವನ್ನು ತಿರಸ್ಕರಿಸಿ ಆ ಒಂದು ಕುಗ್ರಾಮ್ ಹಳ್ಳಿಯಲ್ಲಿ ತನ್ನ 4 ಮಕ್ಕಳ ಜೊತೆಗೆ ಆನಂದದಿಂದ ಕಾಲ ಕಳೆಯುವ ಪುಣ್ಯ ಪುರುಷನನ್ನು. ಅದಕ್ಕಾಗಿ ಥಿಂಕ್ ಗ್ಲೋಬಲಿ, ಆಕ್ಟ್ ಲೋಕಲಿ. ನಿಮಗೆ ಎಲ್ಲಿ ಮೈದಾನ ಇದೆ ಆ ಮೈದಾನದ ಮುಖಾಂತರವೇ ನಾವು ಆಕಾಶದ ಎತ್ತರಕ್ಕೆ ಹಾರಲಿಕ್ಕೆ ಸಾಧ್ಯ ಇದೆ. ಅಂಥ ಭಾವನೆ, ಅಂಥ ಪ್ರೇರಣೆ ತಾಯಿ ಭಾರತಿ ಮತ್ತು ತಮ್ಮೆಲ್ಲರ ದೇವರು ತಮಗೆ ಶಕ್ತಿ ಕೊಡಲಿ ಅಂತ ನಾನು ಪ್ರಾರ್ಥನೆ ಮಾಡಿ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಎಲ್ಲರಿಗೂ ನಮಸ್ಕಾರ.